ಇವನು ಡೆಲಿವರಿ ಮಾಡೋ ದಿನ ಅದನ್ನು ತಿಂದ್ಬಿಟ್ಟು ಡೆಲಿವರಿ ಮಾಡಿದ್ದೀನಿ ಇವನು. ನೋಡಿ ನೋಡಿ ಹೆಂಗೆ ಮಾಡ್ತಾನೆ. ಫುಲ್ ಕುಡಿಯಲ್ವಾ, ಸ್ವಲ್ಪ ಇಷ್ಟು ಕೊಡ್ಬೇಕು ಹಂಗೆ ಆಕ್ಟ್ ಮಾಡ್ತೀನಿ ನೀನು. ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ನನಗೆ ತಿನ್ನಬೇಕು ಅಂತ ಫುಲ್ ಬೈಕ್ ಆಗ್ತದೆ. ಇವಾಗ ನಾವು ಪಾರ್ಕಿಗೆ ಹೋಗ್ತಾ ಇದ್ದೀವಿ ಅವ್ನಿಗೆ ಆಟ ಆಡಿಸ್ಲಿಕ್ಕೆ. ಟೈಮ್ ಈಗ 5:30 ಆಗಿದೆ. ಆ್ಯಂಡ್ ಇವಾಗ ಡೇಟ್ ಎಷ್ಟು? 20th of November. ಈ ವ್ಲಾಗಲ್ಲಿ ತುಂಬ ಹೇಳೋದಿದೆ ನನ್ನ ಚಾಲೆಂಜ್ ಬಗ್ಗೆ 60 days ಚಾಲೆಂಜು. ಅದನ್ನು ನಾವು ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಹೇಳ್ತೀನಿ. ಈಗ ನಮ್ಮ ಸ್ಟಾಪ್ ಬಂತು, ಹೋಗ್ಬೇಕು ಇವಾಗ. ಸ್ಟಾಪ್ ಐ ಮೀನ್ ಲೈಕ್ ಗ್ರೌಂಡ್ ಫ್ಲೋರ್ಗೆ ಇಟ್ಕೊಂಡ್ವಿ. ಸೊ ಸಿ ಯು ಆಲ್ ಅಟ್ ದಿ ಗಾರ್ಡನ್. ಟ್ರಾಮ್ ಹೋಯ್ತು. ಟ್ರಾಮ್ ಸ್ಟಾಪ್ ನೋಡಿ, ನಮ್ಮ ಅಪಾರ್ಟ್ಮೆಂಟ್ ಮುಂದೆನೇ ಇದೆ. ಅಲ್ಲಿದೆಯಲ್ಲ, ಅದು ಕಾಣಿಸ್ತಿದೆಯಲ್ಲ ಅದು. Holding that our bag. That's not our bag, that's their bag. Look. You should say we have similar bag, right? Okay, now what do you want to play? Tell me. ಇದು ಡಾಕ್ಲೆನ್ಸ್ ಗಾರ್ಡನ್ ಅಂತ. ಏನು ಏನೇ ಯಪ್ಪ, ಒಂದು ಫೆದರ್ಗೂ ಹೆದರ್ತೀಯಲ್ಲ ನೀನು, ಇದ್ರ ಪುಕ್ಲ. ಇದು ಡಾಕ್ಲೆನ್ಸ್ ಪಾರ್ಕ್ ಅಂತ. ಹಿಂಗೆ ಹೋದರೆ ಅವನು ಕರೆಂಟ್ಲಿ ಹೋಗ್ತಿರೋ ಕಿಂಡರ್ ಗಾರ್ಡನ್ ಬರುತ್ತೆ, ಇನ್ನೊಂದು 1 kilometer ಡಿಸ್ಟೆನ್ಸಲ್ಲಿ. ನಮ್ಮ ಮನೆ ಇರೋದು ಈ ರೋಡಿಂದ. ಈ ಥರ ಇದೆ ಗಾರ್ಡನ್ಸ್. ಹೋಗ್ಲಾ? ಹಾಂ, ಹ್ಞೂ. ಯಾವ ಕಡೆ ಹೋಗ್ತೀಯಾ? ಈ ಕಡೆ ಬಾ, ಗಲೀಜಿದೆ. ಈ ಕಡೆ ಹ್ಞೂ. ಅಲ್ಲಲ್ಲ, ಟಾಯ್ಲೆಟ್ ವಿಲ್ ಫ್ಲಶ್ when hands are washed. So you have to do it. It's automatic and then it will be flushed. Not flushing. ಸೊ ಯೂಶಲಿ ಇಲ್ಲಿ ಕೈ ತೊಳ್ಕೊಳಕ್ಕೆ ಬಂದಲ್ಲಿ ಫ್ಲಶ್ ಆಗ್ತಿತ್ತು, ಬಟ್ ಆಗ್ತಾ ಇಲ್ಲ. ಬಟ್ ಅನದರ್ ಆಪ್ಷನ್ ಇಸ್ ಅಲ್ಲಿ ವೆಕೇಟ್ ಆದಾಗ ನೋಡಿ ಕೊಟ್ಟಿದ್ದಾರೆ. when the cubicle is vacated ಫ್ಲಶ್ ಆಗ್ತದೆ ನೋಡಿ. ಕೋತಿ. ಹಾಯ್ ಗಾಯ್ಸ್, ನಮಸ್ಕಾರ. ಸೊ ಈ ವ್ಲಾಗಲ್ಲಿ ನೀವು ಟೈಟಲಲ್ಲಿ ಅಥವಾ ಥಂಬ್ನೇಲಲ್ಲಿ ನೋಡಿರೋ ಥರ 2 ವಿಷಯದ ಬಗ್ಗೆ ಮಾತಾಡಬೇಕು. ಒಂದು 60 days ಚಾಲೆಂಜು, ಇನ್ನೊಂದು ರೊಟ್ಟಿ ಮುಟ್ಗಿ ಬಗ್ಗೆ. ಸೊ ಮೊದಲು 60 days ಚಾಲೆಂಜ್ ಬಗ್ಗೆ ಹೇಳಿಬಿಡ್ತೀನಿ ಒಂದು ಬ್ಯಾಕ್ಗ್ರೌಂಡ್ನ. ಸೊ ನೀವು ಗೊತ್ತಿದ್ದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, 7 days ಚಾಲೆಂಜ್ ಮಾಡಿದ್ದೆ ನಾನು, ವೇರ್ ಐ ಫಾಲೋ ಲೈಕ್ ಹೆಲ್ದಿ ಹ್ಯಾಬಿಟ್ಸ್ನ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾಯಿದ್ರೆ ಸಾರಿ, ಅದು ನನ್ನ ಮಗ ಮಲ್ಕೊಂಡಿದ್ದಾನೆ. ಸೊ ಇದು ರಾತ್ರಿ ಆ್ಯಕ್ಚುಲಿ 10 o'clock ಆಗಿದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮೈಕ್ ಆದಷ್ಟು ಬೇಗ ನಾನು ತೊಗೊಳ್ತೀನಿ, ಸೊ ದ್ಯಾಟ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಎನಿವೇ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನಾನು ಚಾಲೆಂಜ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ. ಸೊ 7 days ಚಾಲೆಂಜ್ ಮಾಡಿದ್ದೆ. ಅದರಲ್ಲಿ ನಾನು ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ವರ್ಕೌಟ್, ಟೀನೇ ಕಂಪ್ಲೀಟಾಗಿ ಬಿಟ್ಬಿಡೋದು, ಟೀ ಅಥವಾ ಕಾಫಿನೇ ಕಂಪ್ಲೀಟಾಗಿ ಬಿಡೋದು, ಪ್ರಾಣಾಯಾಮ, ಆಲ್ ಗುಡ್ ಹ್ಯಾಬಿಟ್ಸ್ ಬೇಸಿಕಲಿ ಅದನ್ನು ಮಾಡಿದ್ದೆ. ಆ 7 days ಅಷ್ಟೇ ಮಾಡಿದರೂ ಕೂಡ ನನಗೆ ಚಾಲೆಂಜ್ ಮುಗಿದ್ಮೇಲೂ ಕೂಡ ಮೈ ಮೈಂಡ್ ವಾಸ್ ಸೋ ಕಂಟ್ರೋಲ್ಡ್ ಅಂತ ಹೇಳಿದೆ. ನಾನು ಮೈಂಡ್ಫುಲ್ಲಾಗಿ ಊಟ ಮಾಡ್ತಾಯಿದ್ದೆ, ಟೀ ಎಷ್ಟು ಬೇಕು ಅಷ್ಟೇ ತೊಗೊಳ್ತಾ ಇದ್ದೆ, ಅತಿ ಹೆಚ್ಚಿಲ್ಲದೆ ಸ್ವೀಟ್ಸ್ ತೊಗೊಳ್ತಾ ಇರಲಿಲ್ಲ. ಆಟೋಮೆಟಿಕ್ಕಾಗಿ ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೆ. ಮತ್ತು ಬಂತು ನೋಡಿ ದೀಪಾವಳಿ, ಎಲ್ಲ ಕೆಡಿಸ್ಬಿಡ್ತು ಹಬ್ಬ ಬಂದು ಸೀರಿಯಸ್ಲಿ. ಅದಾದಮೇಲೆ ಸ್ವೀಟ್ಸ್ ಸ್ವೀಟ್ಸ್ ತಿಂತ ಅದು ಒಂದು ಸ್ವಲ್ಪ ಮೈಂಡ್ನ ಹಾಳು ಮಾಡಿತು. ಅದಾದಮೇಲೆ ಸ್ವಲ್ಪ ತಿಂದರೆ ಏನಾಗುತ್ತೆ ಬಿಡು ಅಂದ್ಕೊಂಡು ಎವ್ರಿ ಟೈಮ್ ಐ ಸ್ಟಾರ್ಟೆಡ್ ಈಟಿಂಗ್ ಇಟ್. ಆಫೀಸಲ್ಲೂ ಕೆಲವೊಂದು ಪಾರ್ಟೀಸ್ ಆಯಿತು, ಅಲ್ಲೂ ನಾನು ಕಂಟ್ರೋಲ್ ಮಾಡಲಿಲ್ಲ. ಅದಾದಮೇಲೆ ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತಲ್ವ. ನಾನಾಗಲಿ ಹೋಗ್ಬಿಟ್ಟು ಫುಡ್ನ ಕೊಂಡ್ಕೊಳ್ಳೋದಾಗಲಿ ಅಥವಾ ಹೊರಗಡೆ ಎಷ್ಟು ಸತಿ ಹೋದ್ವಲ್ವ ನಾವು, ಅಲ್ಲೇ ನಾನು ಹೊರಗಡೆ ತಿನ್ನೋದಾಗಲಿ, ಇದು ಆಟೋಮೆಟಿಕ್ಕಾಗಿ ಬಂದುಬಿಡ್ತು. ಸೊ ಯಾವ ಪಾಯಿಂಟಿಗೆ ಬಂದಿದೆ ಅಂದರೆ ಇಟ್ ಹಸ್ ಬಿಕಮ್ ವೆರಿ ವರ್ಸ್ಟ್. ಸೊ ಇದೇ ಟೈಮ್ಗೆ ನಾನು ಒಬ್ಬರು ಲಕ್ಷ್ಮಿ ಯೂನಿಕ್ ರೆಸಿಪೀಸ್ ಅಂತ ಇನ್ನೊಬ್ಬರು ಚಾನಲ್ ಇದೆ. ಸೊ ಅವ್ರ ಚಾನಲಲ್ಲಿ ಅವರು 60 days ಚಾಲೆಂಜ್ ಶುರು ಮಾಡಿದ್ದಾರೆ. ಅವರು ಕೂಡ ಇದೇ ರೀತಿ ಫಿಟ್ನೆಸ್, ಹೆಲ್ತ್ ರಿಲೇಟೆಡ್ ವೀಡಿಯೋಸ್ ಬಗ್ಗೆ ತುಂಬ ಹಾಕ್ತಾ ಇರ್ತಾರೆ. ಸೊ ಅವ್ರನ್ನ ನೋಡಿ ನನಗೂ ಇನ್ಸ್ಪೈರ್ ಆಯಿತು. ಓಕೆ, ನಾನೀಗ ಮತ್ತೆ ಸ್ಟಾರ್ಟ್ ಮಾಡಲೇಬೇಕು. ಮೇ ಬಿ ಇಟ್ಸ್ ಅ ಸೈನ್ ಫ್ರಮ್ ಯೂನಿವರ್ಸ್ ದ್ಯಾಟ್ ಐ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ಹೆಲ್ದಿ ಅಂತ ಹೇಳಿ
ನಂಗೆ ಅನ್ನಿಸ್ತು. ಹಾಗಾಗಿ ನಾನು 60 ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 60 ಡೇಸ್ ಚಾಲೆಂಜಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದರೆ, ಬೆಳಗ್ಗೆ ಕಂಪಲ್ಸರಿ 5 ಗಂಟೆಗೆ ಏಳಬೇಕು. ಎದ್ದು ಯೂಶ್ವಲ್ ಕೆಲಸಗಳನ್ನು ಮಾಡಿ ಪ್ರಾಣಾಯಾಮ ವರ್ಕೌಟ್ ಮಾಡಬೇಕು. ಅದಾದಮೇಲೆ ಅಂದರೆ ಬೇಸಿಕ್ ಕೆಲಸದಲ್ಲೂ ಇರುತ್ತೆ ಅದಕ್ಕಿಂತ ಮುಂಚೆ, ಲೈಕ್ ಹಾಟ್ ವಾಟರ್ನ ಕುಡಿಯೋದು ಮಲಾಸನದಲ್ಲಿ, ಅದಾದಮೇಲೆ ತಿಂಡಿ ಮಾಡೋದು ಅದೆಲ್ಲ ಇದ್ದೇ ಇದೆ. ಬಿಲ್ಕುಲ್ ಶುಗರ್ ಇಲ್ಲ, ಜಂಕ್ ಇಲ್ಲ, ಏನೂ ಇಲ್ಲ. ಒಂದೇ ಒಂದು ಚಾನ್ಸ್ ಅಂದರೆ ಎವ್ರಿ ಸಂಡೇ ನಾನು ಒಂದು ಟೀ ಕುಡಿಬೋದು, ಇಲ್ಲ ಕಾಫಿ ಕುಡಿಬೋದು, ಯಾವ್ದಾದ್ರು ಒಂದು, ಅದು ಕೂಡ ಚಿಕ್ಕ ಕಪ್ಪಲ್ಲಿ ಅಷ್ಟೇ, ಲಿಟಲ್ ಶುಗರ್ ಅಷ್ಟೇ. ಅದು ಚಾಲೆಂಜು. ಆಮೇಲೆ ಕೆಲವೊಂದು ಮೋಟಿವೇಶ್ನಲ್ ಸೆಲ್ಫ್ ಹೆಲ್ಪ್ ಬುಕ್ಸ್ ಇದೆ, ಅದರಲ್ಲಿ ಕಂಪಲ್ಸರಿ ಅಟ್ಲೀಸ್ಟ್ ಮಿನಿಮಮ್ 5 ಪೇಜಸ್ನ ಓದಬೇಕು. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಸೊ ಅದರ ರಿಲೇಟೆಡ್ ಒಂದು ಸ್ಕಿಲ್ ಏನಾದರೂ ನ್ಯಾನ್ಸ್ ಮಾಡ್ತಾ ಇರಬೇಕಲ್ವ. ಸೊ SSC ಅಂತ ಒಂದು ಸ್ಕಿಲ್ ಇದೆ, ಅದರಲ್ಲಿ ಅಟ್ಲೀಸ್ಟ್ 5 ಪೇಜಸ್ ನಾನು ಓದಬೇಕು ಕಂಪಲ್ಸರಿ ಎವ್ರಿ ಡೇ. ಸೊ ಬೈ ಎಂಡ್ ಆಫ್ 60 ಡೇಸ್ ಇಮ್ಯಾಜಿನ್ ನಾನು ಎಷ್ಟು ಕಲ್ತಿರ್ತೀನಿ ಅಂತೇಳಿ. ಅದಾಯ್ತಾ? ಅದ್ರ ಜೊತೆಗೆ ನನ್ನ ಮಗನ ರಿಲೇಟೆಡ್ ಕೂಡ ನಾನು ಕೆಲವೊಂದು ಚಾಲೆಂಜಸ್ ಇಟ್ಕೊಂಡಿದ್ದೀನಿ. ಅಂದರೆ ಅಟ್ಲೀಸ್ಟ್ 15 to 30 ಮಿನಿಟ್ಸ್ ನಾನು ಅವನ ಜೊತೆ ಆಟ ಆಡಬೇಕು, ಆಮೇಲೆ 15 to 30 ಮಿನಿಟ್ಸ್ ಓದೋದು. ಸೊ ಅದು ಎನಿವೇ ನಾನು ಅವನ ಜೊತೆ ಮಾಡ್ತಾಯಿದ್ದೀನಿ, ಬಟ್ ಅದು ಕನ್ಸಿಸ್ಟೆಂಟಾಗಿ ಇರ್ತಾ ಇರಲಿಲ್ಲ. ಅಂದರೆ ಏನಾದರೂ ಬೇರೆ ಕೆಲಸ ಬಂದರೆ ಅದಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾಯಿದ್ದೆ, ಬಟ್ ಈಗ ಅದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಹೆಲ್ದಿ ಸ್ಟಫ್ಗೆ ಮಾತಾಡೋದಾದರೆ, ಒಂದು ತರಕಾರಿ ಆಮೇಲೆ ಒಂದು ಹಣ್ಣು ಕಂಪಲ್ಸರಿ ತಿನ್ನಬೇಕು. ಆ್ಯಂಡ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್, ಅಫ್ಕೋರ್ಸ್, ಹೌ ಕ್ಯಾನ್ ಐ ಲೀವ್ ದ್ಯಾಟ್. ಸೊ ಬೆಳಗ್ಗೆ 9 ಗಂಟೆಗೆ ನಾನು ತಿಂಡಿ ತಿನ್ನೋದು ಸ್ಟಾರ್ಟ್ ಆದರೆ, ಅಥವಾ ಊಟ ಏನೋ ಒಂದು ಮಾಡೋದು ಅದು ಸ್ಟಾರ್ಟ್ ಆದರೆ 5:30 ಅನ್ನೋಷ್ಟೊತ್ತಿಗೆ ನಂದು ಊಟ ಮುಗ್ದೋಗ್ಬೇಕು. ಅದಾದಮೇಲೆ ನಥಿಂಗ್ ಎಕ್ಸೆಪ್ಟ್ ಗ್ರೀನ್ ಟೀ ಆರ್ ಎನಿಥಿಂಗ್ ಕುಡಿಬೇಕು ಅಂತ ಅನ್ಸಿದ್ರೆ ಅದನ್ನು ಕುಡಿಬೋದು. ಸೊ ದೀಸ್ ಆರ್ ಮೈ ಲಿಸ್ಟ್ ಆಫ್ ಫ್ಯೂ ಥಿಂಗ್ಸ್ ದಟ್ ಐ ಆಮ್ ಪ್ಲ್ಯಾನಿಂಗ್ ಟು ಫಾಲೋ. ಐ ನೋ ಲಿಸ್ಟ್ ತುಂಬಾ ದೊಡ್ಡದಿದೆ, ಆದರೆ ಇದರಲ್ಲಿ ಎಷ್ಟೊಂದು ನಾನು ಆಗಲೇ ಮಾಡ್ತಾನೇ ಇದ್ದೀನಿ, ಬಟ್ ಕೆಲವೊಂದು ಮಿಸ್ ಆಗೋಗ್ಬಿಡುತ್ತೆ. ಸೊ ಅದು ಮಿಸ್ ಆಗಬಾರ್ದು ಅಂತಲೇ ಈ ಚಾಲೆಂಜ್ ಮಾಡ್ತಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ನಾನು ಹೇಳ್ದಂಗೆ ಜಂಕ್ ಫುಡ್ ತುಂಬ ತಿಂತಾಯಿದ್ದೀನಿ, ಅದಕ್ಕೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಇದನ್ನು ಶುರು ಮಾಡ್ತಾಯಿದ್ದೀನಿ. ನಮಸ್ಕಾರ. ಸೊ ಇಲ್ಲಿ ನೋಡಿ, ನಿನ್ನೆ ಈ ಬ್ರೆಡ್ ತೊಗೊಂಡು ಬಂದಿದ್ದೆ. ವಾಟ್ ಇಸ್ ಟರ್ಕಿಶ್ ಪೈಡ್ ಅಂತ ಹೇಳಿ, ಐ ಡೋಂಟ್ ನೋ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಸೊ ಇದರಲ್ಲಿ ನಾನು ಎಗ್ ಮತ್ತು ಸ್ಪಿನೇಚ್ ಹಾಕಿ ಕೊಟ್ಟಿದ್ದೆ, ಟೆಲಿಂಗ್ ಹಿಮ್ ದ್ಯಾಟ್ ನಾನು ಸಬ್ವೆಯಿಂದ ತೊಗೊಂಡು ಬಂದಿದ್ದೀನಿ ಅಂತ. ಸೊ ಇವತ್ತು ಆ ಬ್ರೆಡ್ ನೋಡಿ ನಿನ್ನೆ ಸುಳ್ಳು ಹೇಳಿದೆಯಲ್ಲ ಅಂತ ಹೇಳ್ತಿದ್ದಾನೆ. ಆ್ಯಕ್ಚುಲಿ ನಾನು ಓಕೆ. ಸೊ ಇವಾಗ ಈ ಬ್ರೆಡ್ಡಲ್ಲಿ ಚೆಡ್ಡರ್ ಚೀಸ್ ತಂದಿದ್ದೀನಿ. ಇದನ್ನು ಹಾಕಿ ಇದನ್ನು ಹಿಂಗೆ ಮಾಡಿ ಬೈಟ್ ಮಾಡ್ಕೊಳ್ಳೋದು. ಇದು ಓಟ್ಸ್ ಟೀ ಮಾಡ್ಕೊಂಡಿದ್ದೀನಿ. ಮಾಮ್ಸ್ ಕಾರ್ಡ್ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಇದೆ ನಮಗೆ, ಆ ಬಾಯ್ಡಲ್ಲಿ ಏನೋ ಹೋಗ್ತಿರ್ತೀವಲ್ಲ ಇವೆಂಟ್ಸ್ಗೆ, ಅವ್ರದ್ದು ಒಂದು ವಾಟ್ಸಪ್ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಓಟ್ಸ್ ಟೀ ಮಾಡ್ಕೊಂಡಿದ್ರು ಒಬ್ಬರು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ನೋಡ್ಬೇಕು ಹೇಗಿದೆ ಅಂತ. ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಇದೆ. ಇದನ್ನು ಟ್ರೈ ಮಾಡಿದ್ದೀನಿ ನಾನು ಇಲ್ಲ ಹೋಟ್ಲಲ್ಸ್ ಹೋದಾಗ, ಬೇರೆ ಕಡೆ ಎಲ್ಲ ರೆಸ್ಟೋರೆಂಟ್ಸಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ನಂಗೆ ಗೊತ್ತಿರಲಿಲ್ಲ ಅದು ಓಟ್ಸ್ ಟೀ ಅಂತ ಹೇಳಿ. ಸೊ ಇವಾಗ ಓಟ್ ಮಿಲ್ಕ್ ತೊಗೊಂಡು ಬಂದು ನಾನು ಟ್ರೈ ಮಾಡಿದೆ. ಇಟ್ಸ್ ರಿಯಲಿ ಆಸಮ್. ಸೊ ನಾನು ಚಾಲೆಂಜ್ ಮಾಡಬೇಕಂತ ಅಂದ್ಕೊಂಡಿದ್ದು ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಯಿತು ಇವಾಗ. ಹೌದಾ? ಪ್ರೂಫ್ ಇದೆ ನನ್ನ ಹತ್ರ, ಅದಕ್ಕಂತಾನೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಎಷ್ಟು ಇವೆಂಟ್ಸಿಗೆ ಕರ್ಕೊಂಡು ಹೋಗ್ತೀನಿ. ಬ್ಲಾಗ್ ಇರೋದೇ ನೀನು ಹೊರಗಡೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಎಷ್ಟೊಂದು ಅಲ್ವಾ ಫ್ರೆಂಡ್ಸ್? ನೀವೇ ಹೇಳಿ. ಎಷ್ಟು ಸುಳ್ಳು ಹೇಳ್ತಾನೆ ನೋಡಿ, ಬರೀ ಕೆಲಸ ಮಾಡ್ತಾಳೆ, ನಂಗೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತ. ನೆವರ್ ಸ್ಯಾಟಿಸ್ಫೈಡ್. ಇಡೀ ದಿನ ಮಾಡಿದರೆ ಇಲ್ಲಿಂದ ಓಡಿಸ್ತಾರೆ ನಮಗೆ. ನಡಿಯಮ್ಮ ನಿನ್ನ ಮಕ್ಕಳ ಜೊತೆ ನಿಮ್ಮ ಮಗನ ಜೊತೆ ಆಟ ಆಡ್ತಾ ಕೂತ್ಕೊಂತ ಓಡಿಸ್ಬಿಡ್ತಾರೆ. ಆಗ ಅವ್ರ ಬ್ಯಾಗಲ್ಲಿ ಇರ್ತಾರೆ, ಅವರೆಲ್ಲ ಕಲ್ತನ ಮಾಡ್ತಾರೆ. ಈಗ ಬೆಳ್ಳುಳ್ಳಿನ ಹೆಚ್ಕೋತಾ ಇದ್ದೀನಿ ನಾನು ಫಸ್ಟು. ಈ ರೊಟ್ಟಿ ಮುಟ್ಟಿಗೆ ಮಾಡಬೇಕಂದ್ರೆ ಮೇನ್ ಇಂಗ್ರೀಡಿಯೆಂಟೇ ಬೆಳ್ಳುಳ್ಳಿನೇ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡೋದು. ಸೊ ಅದಕ್ಕೆ ಬೆಳ್ಳುಳ್ಳಿ ಹೆಚ್ಕೋತಾ ಇದ್ದೀನಿ. ಇಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಫಸ್ಟು ಜೀರಿಗೆ ಕುಟ್ಕೊಂಡು ಬಿಡ್ತೀನಿ, ಅದು ಒಂದು ಸ್ವಲ್ಪ ಪುಡಿ ಆಗೋದು ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ಸ್ವಲ್ಪ ಕಷ್ಟ ಅಲ್ವಾ. ಸೊ ಅದಕ್ಕೆ ಕುಟ್ಕೊಂಡು ಬಿಟ್ಟರೆ ಇದನ್ನು ಪೌಡ್ರಾಗಿರುತ್ತೆ.
ವಿನೇಶ್ ಅನ್ನೋರು ನನ್ನ ಆಫೀಸ್ ವ್ಲಾಗ್ ಸಾಧ್ಯ ಆದರೆ ಮಾಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ. ಈಗಾಗಲೇ ಎಷ್ಟೊಂದು ವ್ಲಾಗ್ಸ್ ಬಾಕಿ ಇದೆ ಎಡಿಟ್ ಮಾಡೋದು. ಅದಾದ ತಕ್ಷಣ ನಾನು ಅದನ್ನು ಶುರು ಮಾಡ್ತೀನಿ ಖಂಡಿತ. ಇದರಲ್ಲಿ ವರ್ಕೌಟ್ ಆಗ್ತಿಲ್ಲ, ಚಿಕ್ಕದಾಗ್ತಿದೆ, ಅದಕ್ಕೆ ನಾನು ಮಿಕ್ಸಿಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ತುಂಬ ಕೊತ್ತಂಬರಿ ಸೊಪ್ಪು, ಉಳಿದಿರೋ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ ಇದೆಲ್ಲ, ಅದು ಕುಟ್ಟಿನ್ಕಿ, ಆಮೇಲೆ ಉಪ್ಪು. ಲಾಸ್ಟ್ ಟೈಮ್ ಪೌಡ್ರ್ ಮಾಡಿದ್ನಲ್ಲ, ಇದು ಪೌಡರ್ಡ್ ಆಗಿರದೆ ತಂದಿದ್ದೀನಿ ಈ ಸತಿ. ಖಾರ ಸ್ವಲ್ಪ ಹಾಕ್ತೀನಿ ಬಿಡಪ್ಪ ನಿಂಗೆ. ಸುಸ್ತಾಗ್ತಿದೆ ನನಗೆ, ಈ ಮಿಕ್ಸಿಲಿ ಸರಿಯಾಗಿ ಮಿಕ್ಸ್ ಆಗ್ತಿಲ್ಲ. ಅದು ನೀರು ಹಾಕಬಾರ್ದು ಆ್ಯಕ್ಚುಲಿ, ಒಂದು ಸ್ವಲ್ಪ ನೀರು ಹಾಕಿದ್ರು ಕೂಡ ಸರಿಯಾಗಿ ಮಿಕ್ಸ್ ಆಗ್ತಿಲ್ಲ ನೋಡಿ. ಈಗ ಅರ್ಧ ತೆಗೆದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಬ್ಯಾಕ್ ಟು ಇದಕ್ಕೇ. ಸೊ ಸ್ವಲ್ಪ ಹಾಕಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಇಷ್ಟು ಕಪ್ ಇದೆಯಲ್ಲ, ಇದು 2 ಕಪ್ ಅಷ್ಟು ನೀರನ್ನ ಕಾಯಿಸ್ಕೊತಾ ಇದ್ದೀನಿ, ಬಾಯ್ಲಿಂಗ್ ವಾಟರ್ ಮಾಡ್ಕೊತಾ ಇದ್ದೀನಿ ನೋಡಿ. 1 ಕಪ್ ಅಷ್ಟು ರೊಟ್ಟಿ ಇಟ್ಟಿದ್ದೀನಿ, ರೊಟ್ಟಿ ಹಿಟ್ಟು ಹಾಕ್ತಾ ಇದ್ದೀನಿ. ಇನ್ನೊಂದು ಕಪ್ ಕೂಡ ಹಾಕಬೇಕು, ಬಟ್ ಅದಕ್ಕಿಂತ ಮುಂಚೆ ಗ್ಯಾಸ್ ಆಫ್ ಮಾಡಬೇಕು. ಅದು ಬಾಯ್ಲಿಂಗಿಗೆ ಬಂದಿದೆಯಲ್ಲ, ಗ್ಯಾಸ್ ಆಫ್ ಮಾಡಬೇಕು. ಇನ್ನೊಂದು ಕಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಮೇಕ್ ಶೋರ್ ದ ಗ್ಯಾಸ್ ಇಸ್ ಆಫ್. ಓಕೆ, ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಇದಾಗುತ್ತೆ. ಏನಾಗುತ್ತೆ, ಅದು ಅಂಟು ಬಿಟ್ಕೊಂಡು ಚೆನ್ನಾಗಿ ಕಲಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಹೈಪರ್ ಆ್ಯಕ್ಟಿವ್ ಇದ್ದಾನೆ ನನ್ನ ಮಗ. ಅವನಿಗೆ ಕಾನ್ಸ್ಟೆಂಟ್ ಅಟೆನ್ಷನ್ ಬೇಕು, ಯಾರಾದರೂ ಅವನ ಜೊತೆ ಮಾತಾಡ್ತಾ ಇರಬೇಕು, ಆಟ ಆಡ್ತಿರ್ಬೇಕು. ಕೆಲವೊಂದು ಸತಿ ನಂಗೆ ಬೇಜಾರಾಗುತ್ತೆ, ಅಯ್ಯೋ ನಾನೊಬ್ಬಳೇ ಇದ್ದೀನಲ್ಲಪ್ಪ, ಅವ್ನಿಗೆ ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲಲ್ಲ, ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅಂತೇಳಿ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ನಾನು ಚೂಸ್ ಮಾಡಿರೋ ಲೈಫ್ ಜೊತೆ ಅದು ಬಂದೇ ಬರುತ್ತೆ. ಐ ಜಸ್ಟ್ ಹ್ಯಾವ್ ಟು ಆಕ್ಸೆಪ್ಟ್ ಇಟ್ ಅಟ್ ದಿಸ್ ಪಾಯಿಂಟ್. ಇನ್ನು ಈ ರೊಟ್ಟಿ ಮುಟಗಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಾನೇನು ಎಕ್ಸ್ಪರ್ಟ್ ಅಲ್ಲ. ಇನ್ಫ್ಯಾಕ್ಟ್ ಇದು ಸೆಕೆಂಡ್ ಟೈಮ್ ಏನೋ ಅನ್ಸುತ್ತೆ ಅಷ್ಟೇ ಮಾಡ್ತಿರೋದು. ಅದು ಆಸ್ಟ್ರೇಲಿಯಾದಲ್ಲಿ ಮಾಡ್ತಿರೋದು ಫಸ್ಟ್ ಟೈಮು. ಸೊ ಲಾಸ್ಟ್ ಟೈಮ್ ನಾನು ರೊಟ್ಟಿ ವ್ಲಾಗ್ ಹಾಕಿದಾಗ ತುಂಬ ಪೆಥೆಟಿಕ್ ಆಗಿ ಬಂದಿತ್ತು ಅದು ರೊಟ್ಟಿ. ಸೊ ಈಗ ನೋಡಿ ನಾನು ಏನೋ ರೊಟ್ಟಿ ಮುಟ್ಕಿ ಮಾಡಿದ್ದೀನಿ ಅಂತ ತೋರಿಸ್ಬೇಕಿತ್ತು. ನೋ ಜಸ್ಟ್ ಜೋಕಿಂಗ್. ಅದು ವ್ಲಾಗ್ ಮಾಡಿದ್ದೆ, ಸೊ ಅದು ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಇದು ಈ ಥರ ಆಗಿದೆ. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಎಲ್ಲಂದ್ರೆ ತೋರಿಸ್ತಿದ್ದೀನಿ. ಸಾರಿ ಇಫ್ ಆ್ಯಂಗಲ್ ಈಸ್ ನಾಟ್ ಗುಡ್, ಬಟ್ ನಿಮ್ಗೆ ಐಡಿಯಾ ಸಿಕ್ಕಿರುತ್ತೆ ಅನ್ಸುತ್ತೆ. ಚೆನ್ನಾಗಿ ಇದನ್ನು ಈ ಥರ ಮಿಚ್ಕೊಂಡು ಅದು ಅಂಟು ಇಂದ ಅದು ಚೆನ್ನಾಗಿ ರೊಟ್ಟೆ ಮಾಡುವಾಗ ಚೆನ್ನಾಗಿ ಬರುತ್ತೆ. ಅದು ಚಪಾತಿ ಅಲ್ಲ ಕಣೋ, ಕಡುಬುನೂ ಅಲ್ಲ, ಇದು ರೊಟ್ಟಿ ಮುಟ್ಟಿಗೆ ಅಂತಾರೆ. ಈ ರೊಟ್ಟಿ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಈಗ ಇದು ಬೆಳ್ಳುಳ್ಳಿ ಅದರಲ್ಲಿ ಇತ್ತು ಒಂಚೂರು. ಸಾರಿ, ನಾವು ವಾಯ್ಸ್ ಓವರ್ ಕೊಡ್ತೀನಿ. ಅವಕ್ಕೆ ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಅವ್ನು ಕತ್ತೆ ಥರ ಕಿರ್ಚ್ತಾ ಇದ್ದಾನೆ. ನೋಡಿ ಇಷ್ಟು ದೊಡ್ಡ ತೊಗೊಂಡಿದ್ದೀನಿ ನಾನು ರೋಲ್ನ. ನಾನು ರೊಟ್ಟಿ ಮಾಡಬೇಕಾದ್ರೆ ಇದಕ್ಕಿಂತ ಚಿಕ್ಕ ತೊಗೊಂಡಿರ್ತೀನಿ, ಬಟ್ ಈಗ ಅದು ಮುಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ದಪ್ಪ ಮಾಡಬೇಕಾಗತ್ತೆ. ಅದಕ್ಕೆ ಬಾಲ್ನ ಸ್ವಲ್ಪ ದೊಡ್ಡದೇ ಮಾಡ್ಕೋಬೇಕು.
ನಾನು ರೊಟ್ಟಿ ಬಡಿತಾ ಇಲ್ಲ, ಲಟ್ಟನ್ಗೆ ತೊಗೊಂಡ್ಬಿಟ್ಟು ತೀಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಎಕ್ಸ್ಪರ್ಟ್ ಅಲ್ಲ, ತೀಡ್ದು ಕೂಡ ಚೆನ್ನಾಗೇ ಬರುತ್ತೆ. ಹಾಂ, ಇಲ್ಲಿ ನಾನು ಒಂದೇ ಸಮಯದಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾ ಇದ್ನಲ್ಲ, ವ್ಯಕ್ತು ನೋಡ್ಕೋತಾ ಇದ್ದೆ, ವ್ಲಾಗಿಂಗು ಮಾಡ್ತಾ ಇದ್ದೆ, ಆಮೇಲೆ ರೊಟ್ಟಿನೂ ಮಾಡ್ತಾ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಹರಿತಾ ಇತ್ತು. ಬಟ್ ಆಮೇಲೆಲ್ಲ ಸರಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ತೀಡಾದ್ಮೇಲೆ ಹಂಚಿಗೆ ಹಾಕಬೇಕು. ಹಾಕಿದ ತಕ್ಷಣವೇ ಅದಕ್ಕೆ ನೀರು, ಆ್ಯಕ್ಚುಲಿ ಕಾಟನ್ ಬಟ್ಟೆಯಿಂದ ತೊಗೊಂಡು ನೀರು ಸವರಬೇಕು, ಯಾಕಂದರೆ ಇದು ಒಣ ಹಿಟ್ಟಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಹೇಳಿ. ಬಟ್ ಇಲ್ಲಿ ಕಾಟನ್ ಬಟ್ಟೆ ಹುಡ್ಕೋಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ. ಟ್ಯಾಪ್ ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನೀರು ತೊಗೊಂಡು ನಾನು ಹೀಗೆ ಚಿಮಿಡಿಸ್ಬಿಟ್ಟು ಕೈಯಿಂದನೇ ನಾನು ಸವರಿದೆ ನೀರನ್ನ. ನೋಡಿ, ಲಾಸ್ಟ್ ಟೈಮು ಹೇಗಾಗಿತ್ತು, ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಲ್ವಾ. ರೌಂಡ್ ಆಗಿದೆ ಆ್ಯಂಡ್ ಇಷ್ಟು ತಿಕ್ಕಿರ್ಬೇಕು ನೋಡಿ. ಇಷ್ಟು ತಿಕ್ಕಾದರೆ ಇದಕ್ಕಿಂತ ಒಂಚೂರು ತಿಕ್ಕಾದ್ರೂ ನಡೆಯುತ್ತೆ. ಇಷ್ಟಾದಮೇಲೆ ಅದನ್ನು ಬೆನ್ಸ್ಕೊಳ್ಬೇಕು. ಏನೋ ಅದು ಇನ್ನೂ ಹಿಟ್ಟಿಟ್ಟು ಕಾಣಿಸ್ತಾ ಇದೆ, ಅಷ್ಟು ಪರ್ಫೆಕ್ಟ್ ಆಗಿಲ್ಲ. ಅದು ಫಸ್ಟ್ನೇದು. ಎರಡನೇ ತೋರಿಸ್ತೀನಿ ನಿಮಗೆ. ಆಮೇಲೆ ಅದು ಕಾಟನ್ ಬಟ್ಟೆ ಯೂಸ್ ಮಾಡಬೇಕು, ಅದು ನೀರು ಹಾಕಲಿಕ್ಕೆ. ಕಾಟನ್ ಬಟ್ಟೆ ಹುಡ್ಕೊಳ್ಳೋಷ್ಟು ಪೇಷನ್ಸ್ ನಿಜವಾಗ್ಲೂ ಇಲ್ಲ ನನಗೆ, ಐ ಆಮ್ ಸಾರಿ. ಸೊ ಅದಕ್ಕೆ ಇದನ್ನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬಿಸಿ ರೊಟ್ಟಿಗೆ ಇದನ್ನು ತುಪ್ಪ ಹಾಕಬೇಕು ಈ ಥರ. ಸೊ ನೆನಪಿರಲಿ, ಬಿಸಿ ರೊಟ್ಟಿ ಅಂದರೆ ಹಂಚಿನ ತೆಗೆದ ತಕ್ಷಣ ಅದಕ್ಕೆ ತುಪ್ಪ ಹಾಕಿಬಿಡಬೇಕು. ತುಪ್ಪ ಹಾಕಿ ಆಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಖಾರ ಅದೆಲ್ಲ, ಅದನ್ನ ಪೇಸ್ಟ್ನ ಇದಕ್ಕೆ ಹಾಕಿಬಿಟ್ಟು ಎಲ್ಲ ಮಡಚಿಟ್ಟು ಚೆನ್ನಾಗಿ ಕುಟ್ಟಬೇಕು. ಅದನ್ನು ಕುಟ್ಟೋ ಕಲ್ಲಲ್ಲಿ ಕುಟ್ತಾರೆ, ನನ್ನ ಹತ್ರ ಅದಿಲ್ವಲ್ಲ, ಅದಕ್ಕೆ ನಾನು ಇದು ಪಾತ್ರೆನಲ್ಲೇ ಕುಟ್ತಾ ಇದ್ದೀನಿ ಚೆನ್ನಾಗಿ. ಇದರಲ್ಲೇ ಕುಟ್ತಾ ಇದ್ದೀನಿ. ಕುಟ್ಟೋ ಕಲ್ಲಲ್ಲಿ ದೊಡ್ಡದು ಇರುತ್ತೆ ಹಳ್ಳಿ ಸೈಡಲ್ಲೆಲ್ಲ, ಅದರಲ್ಲೇ ಕುಟ್ತಾರೆ. ಸೊ ಇದನ್ನು ಇದರಲ್ಲೇ ನಾನು ಕುಟ್ತಾ ಇದ್ದೀನಿ. ನನ್ನ ಹತ್ರ ಅದು ಇದನ್ನೇ ಇರೋ ಕಾರಣಕ್ಕೆ. ನೋಡಿ, ಕಾಣ್ತಾ ಇದೆ ಅನ್ಕೋತೀನಿ. ನನಗೆ ಆ್ಯಕ್ಚುಲಿ ಸೆಟ್ ಮಾಡೋಕ್ಕೆ ಆಗ್ತಿಲ್ಲ ಕ್ಯಾಮ್ರಾ. ಲೆಟ್ ಮಿ ಟರ್ನ್ ದಿಸ್. ಓಕೆ ನೋಡಿ, ಸೊ ಅಷ್ಟು ದೊಡ್ಡ ರೊಟ್ಟಿ ಯೂಸ್ ಮಾಡಿದ್ರು ಕೂಡ ಮುಟ್ಟಿಗೆ ಇಷ್ಟು ಚಿಕ್ಕದಾಗಿದೆ ನೋಡಿ ಇದು. ಬಟ್ ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಈ ಥರ ಬಾಲ್ ಮಾಡ್ಕೋಬೇಕು. ಇದು ಬಿಸಿ ಇದ್ದಾಗಲೇ ತಿನ್ನಬೇಕು. ನಮ್ಮ ಮಗ ಆಗಲೇ ವೆಯ್ಟ್ ಮಾಡ್ತಾ ಇದ್ದಾನೆ ಹೆಂಗಿದೆ ಅಂತ ನೋಡೋಕ್ಕೆ. ಈ ಥರ ಕಾಣುತ್ತೆ ನೋಡಿ, ಹಿಂಗಿದೆ ಬಾಲು. ಸೊ ಲೆಟ್ಸ್ ಟೇಕ್ ಹಿಸ್ ಒಪಿನಿಯನ್ ನಾವು. ರೆಡಿನಾ ತಿನ್ನೋಕ್ಕೆ? ಕಮ್ಮಿಯಾ ಖಾರ ಇದೆಯಾ? ತುಂಬ ಖಾರ ಇದೆಯಾ? ಬೇಡವಾ? ಪಾಪ ಅವ್ನಿಗೆ ಇಷ್ಟಿಷ್ಟು ಖಾರ ಹಾಕಿದ್ರು ಕೂಡ ಅವ್ನು ಖಾರ ಅಂತ ಇದ್ದಾನೆ. ದಿಸ್ ಇಸ್ ಮೈ ಫೇವ್ರೇಟ್. ಕ್ಯಾನ್ ಐ ಟೇಸ್ಟ್ ಆರ್ ಯು ವಾಂಟ್? ಐ ವಾಂಟ್. ರೊಟ್ಟಿ ಇಟ್ಟಿದ್ದೀನಿ ಕಣೋಲಿ. ಇಲ್ವಾ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ, ಗೊತ್ತಿಲ್ಲ. ಅಲ್ಟಿ. ನಮ್ಮ ಅಜ್ಜಿ ನೆನಪಾಗೋಗ್ಬಿಟ್ರೆ ನನಗೆ ಇದನ್ನು ತಿಂದು ಹೋಗಿ ಸುಸು ಮಾಡ್ಕೊಂಡು ಸುಸು ಬರ್ತಾ ಇದೆ ಅವನಿಗೆ. ಚಪಾತಿ ಹಾಕಿದ್ರ ಬಾಲು? ರೊಟ್ಟಿ ಕಣೋ, ಪ್ಲೀಸ್ ಡೋಂಟ್ ಡ್ರಾಪ್ ಇಟ್ ಡೌನ್. ತಿನ್ನು, ಕೂತ್ಕೋ, ಕೆಳಗೆ ಕೂತ್ಕೋ. ಹೆಂಗಿದೆ? ಯಾಕೆ ಏನು ತಿನ್ನೋದು? ಬಗ್ಗೆ ತಿನ್ನ ಮಚ್ಚಲ್ಬೇಡ ಪ್ಲೀಸ್. ಚೆನ್ನಾಗಿದೆಯಾ? ಈಗಲೂ ಖಾರ ಇದೆಯಾ? ಒಪಿನಿಯನ್ ಪ್ಲೀಸ್, ಫೀಡ್ಬ್ಯಾಕ್ ಪ್ಲೀಸ್. ಸ್ಪೈಸಿ ಅದೇ ಈ ಥರ ಆಗಿದೆ. ಅದು ಖಾರ ಅಲ್ಲ, ಆ್ಯಕ್ಚುಲಿ ಬೆಳ್ಳುಳ್ಳಿ ಜಾಸ್ತಿ ಆಗಿದೆಯಲ್ಲ, ಸೊ ಬೆಳ್ಳುಳ್ಳಿಯಿಂದ ನಿಂಗೆ ಖಾರ ಅನ್ನಿಸ್ತಿದೆ. ನಾನು ಚಿಟಿಕೆ ನೋಡೋದು ರೆಡ್ ಚಿಲ್ಲಿ ಪೌಡರ್ ಇದೆಯಲ್ಲ, ಅದು ಹಾಕಿದರೆ ರೆಡ್ ಕಲರ್ ಹಾಕಬೇಕು ತಾನೆ. ಇಟ್ ಈಸ್ ಸ್ಟಿಲ್ ನಾಟ್ ರೆಡ್ ಎಟ್ ಆಲ್. ಯು ಆರ್ ಫೀಲಿಂಗ್ ಇಟ್ ಸ್ಪೈಸಿ ಬಿಕಾಸ್ ಇದು ಪ್ಲೇಟ್ ಕೆಳಗಡೆ ಇಟ್ಕೊಂಡು ಈ ಕಡೆ ತೊಗೊಂಡು ಅದು ಬಿದ್ದರೂ ಪ್ಲೇಟಲ್ಲಿ ಬೀಳುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಮಾಡಲಾ ಬೇಡವಾ ಇದನ್ನು? ಮಾಡು. ನಿಜ ಹೇಳು, ಪರವಾಗಿಲ್ಲ. ನಿಂಗೆ ಇಷ್ಟ ಆಗಿಲ್ಲ ಅಂದರೆ. ಮಾಡು. ಇಷ್ಟ ಆಯ್ತಾ? ಇದು ನನ್ನ ಅಜ್ಜಿ ಮಾಡ್ತಾಯಿದ್ರು ಗೊತ್ತಾ? ನನ್ನ ಅಜ್ಜಿ ಅಂದರೆ ಯಾರು ಹೇಳು? ಬಗ್ಗು ಅಮ್ಮ, ನಂದು ಅಮ್ಮಂದು ಅಮ್ಮ. ಮಿಸ್ ಯು ಅಜ್ಜಿ.
ಒಂದು ರೊಟ್ಟಿನ ಮಾಡಿದ್ದೀನಿ ಇವತ್ತು. ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಅದು ಆಸ್ಟ್ರೇಲಿಯಾದಲ್ಲಿ. ಲಾಸ್ಟ್ ಟೈಮ್ ರೊಟ್ಟಿ ರೌಂಡ್ ಆಗಿರಲಿಲ್ಲ, ಇದಾಗಿರಲಿಲ್ಲ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ರೊಟ್ಟಿ ಮುಟ್ಕಿ ಎಲ್ಲ ಮಾಡಿ ಆಯಿತು, 4 ಮಾಡಿದ್ದೆ. ಈಗ ಅದ್ರ ಜೊತೆ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ, ಚೆನ್ನಾಗಿರತ್ತಂತ. ನೋಡಿ ನನ್ನ ಲಂಚ್ ರೆಡಿ. ಸ್ಪಿನೇಚ್ 2 ರೊಟ್ಟಿ ಮುಟ್ಟಿಗೆ 2 ತಿನ್ನಲಿಕ್ಕಿಲ್ಲ ನಾನು, ಯಾಕಂದರೆ 1 ತಿಂದೆ ಅಲ್ಲ, ಅದೇ ಫುಲ್ ಅನಿಸ್ತಿದೆ ಆಲ್ರೆಡಿ. ಆ್ಯಂಡ್ ಮಜ್ಜಿಗೆ. ನನ್ನ ಮಜ್ಜಿಗೆ ಮದು ಮಾಡ್ತಾ ಇದೆಯಾ? ಈ ಥರ ಮಾಡ್ತೀಯಾ? ಫುಲ್ ಕುಡಿಯಲ್ವಾ? ಸ್ವಲ್ಪ ಇಷ್ಟು ಕೊಡ್ಬೇಕು ಹಂಗೆ ಆ್ಯಕ್ಟ್ ಮಾಡ್ತೀನಿ ನೀನು. ಲವ್ಲಿ. ನಾನು ಒಂದು ನಿಮಿಷ, ನಾನು ಇವನಿಗೆ ಡೆಲಿವರಿ ಮಾಡೋ ದಿನ ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ನನಗೆ ತಿನ್ನಬೇಕು ಅಂತ ಫುಲ್ ಬಯಕೆ ಆಗ್ತಾಯಿತ್ತು. ಅದನ್ನು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅದು ಹಾಗೆ ಮುಂದುವರಿತಾನೆ ಹೋಯ್ತು. ಪಾಪ ಅಮ್ಮನಿಗೆ ಅದು ಕೆಲಸ ಇದು ಕೆಲಸ ಅಂತೇಳಿ ಲಾಸ್ಟ್ ದಿನ ನನಗೆ ಪೇಯ್ನ್ ಅಥವಾ ಇವತ್ತು ಡೆಲಿವರಿ ಆಗುತ್ತೆ ಅಂತ ಅನಿಸೋ ದಿನ ನಮ್ಮಮ್ಮ ಮಾಡಿಕೊಟ್ಟಿದ್ರು ಇದನ್ನು. ಇಲ್ಲ ಇದು ನಿನ್ನ ಒಂದು ಪೆಂಡಿಂಗ್ ಇತ್ತು, ಇವತ್ತು ಮಾಡಿಬಿಡೋಣ ಅಂಥೇಳಿ. ಸೊ ಇವನು ಡೆಲಿವರಿ ಮಾಡೋ ದಿನ ಅದನ್ನು ತಿಂದ್ಬಿಟ್ಟು ಡೆಲಿವರಿ ಮಾಡಿದ್ದೀನಿ ಇವನಿಗೆ. ಸೊ ದಟ್ಸ್ ದ ಮೆಮರಿ, ಒನ್ ಮೋರ್ ಸ್ಪೆಷಲ್ ಮೆಮರಿ ಅಸೋಸಿಯೇಟೆಡ್ ವಿತ್ ದಿಸ್ ರೊಟ್ಟಿ ಮುಟ್ಟಿಗೆ. ಕುಡ್ದಂಗೆ ಮಾಡ್ಬೇಕಂತ ಅವ್ನಿಗೆ ಇದೇ ಗ್ಲಾಸ್ ಬೇಕಂತೆ. ನಾನು ಇದನ್ನು ಕುಡಿಬೇಕು, ಎಸ್ಥೆಟಿಕ್ ಕಾಣುತ್ತೆ ಅಂತ ಐ ಆಮ್ ಯೂಸಿಂಗ್ ದಿಸ್ ಒನ್. ತಗೊಳಪ್ಪ ತಗೋ. ಬೇಡವಾ? ಯಾಕೆ ಕುಡಿಯೋಕ್ಕಾಗಲ್ಲ? ನೋಡಿ ನೋಡಿ ಹೆಂಗೆ ಮಾಡ್ತಾನೆ. ಅಯ್ಯೋ ಕಣ್ಣೀರು.